ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲೊಂದು ಜೈಂಟ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇದು CBSE ಸಿಲೆಬಸ್ ಹೊಂದ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು 9th ಮತ್ತು 10th ಕ್ಲಾಸ್ಗಳಿಗೆ ಈ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್, ಮ್ಯಾಥ್ ಮತ್ತು ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಮತ್ತು ಲೈಬ್ರರಿ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಪ್ರಿಫರೆನ್ಸ್ ಇವರು ನೀಡ್ತಾ ಇದ್ದಾರೆ. ಅಥವಾ ಇದು CTET ಅಥವಾ ಕರ್ನಾಟಕ TET ಆದವಂತವರಿಗೆ ಮೊದಲ ಒಂದು ಪ್ರಿಫರೆನ್ಸ್ ಅಂದರೆ ಆದ್ಯತೆ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 5 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಕೂಡ ಇವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಓಪನ್ ಆಗಿದೆ 2020, 25, 26ನೇ ಅಕಾಡೆಮಿಗೆ. ಇಲ್ಲಿ ಪ್ರೈಮರಿ ಸೆಕ್ಷನ್ ಕೂಡ LKGಯಿಂದ ಇವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಮತ್ತು ಈ ಮೇಲಿನ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಂತಂದರೆ ಅಕ್ಷಯ್ ಪಾರ್ಕ್, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಇದೊಂದು ಶಿಕ್ಷಣ ಸಂಸ್ಥೆ ಕಂಡುಬರುತ್ತದೆ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಒಂದು ಇದು ನೀಡ್ತಾ ಇದ್ದರೆ ಅದರ ಮೂಲಕ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಅದಕ್ಕೆ ಸೆಂಡ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಜೀವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಶ್ರೀ ಜೀವೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ನಡೀತಾ ಇದೆ. ಶಿವಪುರ ಕಾಲೋನಿ, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆ ಅಡ್ಮಿಷನ್ ಕೂಡ 2025 ಮತ್ತು 26 ಒಂದು ಅಡ್ಮಿಷನ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ಫ್ರೀ ನರ್ಸರಿ, LKG, UKG 1 to 10th ವರೆಗೆ ಅಡ್ಮಿಷನ್ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಕೆಲವೊಂದಿಷ್ಟು ಜೊತೆಗೆ ನೀವು ಅಡ್ಮಿಷನ್ ಮಾಡಿಸಬೇಕಾದರೆ ಬೆಳಗ್ಗೆ 4 ಗಂಟೆ ಒಳಗಾಗಿ ನೀವು ಅಡ್ಮಿಷನ್ ಮಾಡಬಹುದು. ಜೊತೆಗೆ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಇಲ್ಲಿ ಕೆಲವೊಂದು ಟೀಚರ್ ಸ್ಟಾಫ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಸಬ್ಜೆಕ್ಟ್ ವೈಡ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕೆಲವೊಂದಿಷ್ಟು ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡೋಣ ನಾವು ಸಬ್ಜೆಕ್ಟ್ ಅಂದರೆ ಹೆಡ್ ಮಿನಿಸ್ಟರ್ ಅಥವಾ ಹೆಡ್ ಮಾಸ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು MA MSc B.Ed ಮಾಡಿದಂಥ ಅಭ್ಯರ್ಥಿ ಈ ಹೆಡ್ ಮಾಸ್ಟರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಸೈನ್ಸ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಿದ್ದರೆ ನೀವು PCMA ಸೈನ್ಸಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಇಲ್ಲಿ ಕೂಡ ನೀವು MSc BSc B.Ed ಮಾಡಿರಬೇಕಾಗುತ್ತದೆ. ನಂತರ ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು MA BA B.Ed ಮಾಡಿರಬೇಕಾಗುತ್ತದೆ. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ CPED ಅಥವಾ BPED ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕಂಪ್ಯೂಟರ್ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಎನಿ ಡಿಗ್ರಿ ಕಂಪ್ಯೂಟರ್ ವಿತ್ ಟ್ಯಾಲಿ ಮತ್ತು ಆನ್ಲೈನ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲಾತಿಗಳು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಪದವಿಪೂರ್ಣ 10 ದಿನ ಒಳಗಾಗಿ ನೀವು ಈ ಒಂದು ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಇವರಿಗೆ ಕಳುಹಿಸಿ ಈ ಉದ್ಯೋಗ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ರೀತಿಯಾಗಿ ಮತ್ತೊಂದು ಯೂನಿವರ್ಸಲ್ ಫ್ಯಾಬ್ರಿಕೋಟರ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ನೀವು BCom ಮಾಡಿರಬೇಕು. ಜೊತೆಗೆ 2 ವರ್ಷದ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಸೂಪರ್ವೈಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು BA ಡಿಪ್ಲೊಮಾ ಮಾಡಿರಬೇಕು. ಮೆಕ್ಯಾನಿಕಲ್ ನೀವು ಅಧ್ಯಯನ ಮಾಡಬೇಕು. ಇಲ್ಲಿ ಕೂಡ 2 ವರ್ಷದ ಅನುಭವ ಕೂಡ ಇವರು ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ತೀರಹಳ್ಳಿ ಇಂಡಸ್ಟ್ರಿ ಎಸ್ಟೇಟ್, ರಾಮನಗರ ರೋಡ್, ತೀರಹಳ್ಳಿ, ಹುಬ್ಬಳ್ಳಿಯಲ್ಲಿ ಇದು ಕಂಡುಬರುತ್ತದೆ. ಜೊತೆಗೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಸಂಪರ್ಕಿಸಬಹುದು. ಜೊತೆಗೆ ಒಂದು ಇಮೇಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ಇಲ್ಲಿ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. MR ಘಾಣಿಗೇರ್ ಶಿಕ್ಷಣ ಪರಿಷತ್ನಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಲ್ಲಿ ಗಮನಿಸಿ. MR ಘಾಣಿಗೇರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದು ನೆರಳೆಕೆರೆಯಲ್ಲಿ ಕಂಡುಬರುತ್ತದೆ. ಇದು ಬಾಗಲಕೋಟ ಡಿಸ್ಟಿಕ್ಕು ಮತ್ತು ತಾಲೂಕು ಕೂಡ ಬಾಗಲಕೋಟೆ ಆಗಿದೆ. ಇದು ಕೂಡ ನ್ಯೂ ಡೆಲ್ಲಿ CBSE ಸಿಲೆಬಸ್ ಹೊಂದಿದ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ CBSE ಸ್ಕೂಲ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೀಚರ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದೇ ತಿಂಗಳು 2/3/2025ರಿಂದ 9/3/2025 ಸಂಡೇ ದಿನ ಒಂದು ನಿಮಗೆ ಇಲ್ಲಿ ಈ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು PGT ಸೆಕ್ಷನ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PG ಸೆಕ್ಷನ್ನಲ್ಲಿ ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, IT ಅಂದರೆ P ಟೀಚರ್ ಇಷ್ಟೆಲ್ಲ ಹುದ್ದೆಗಳಿಗೆ PGT ಸೆಕ್ಷನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಆಯಾ
ಆಯಾ ಇದು ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ ಬಿ ಎಡ್ ಆಗಿರಬೇಕು. ನಂತರ ಇಲ್ಲಿ ಟಿ ಜಿ ಟಿ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆ್ಯಂಡ್ ಪಿ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಆಯಾ ವಿಭಾಗದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಜೊತೆಗೆ ಬಿ ಎಡ್ ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಪಿ ಆರ್ ಟಿ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಇ ವಿ ಎಸ್, ಕಂಪ್ಯೂಟರ್ ಶಿಕ್ಷಕರಿಗೆ ನೇಮಕಾತಿ ಆಗೋದಾದರೆ ಇಲ್ಲಿ ಕೂಡ ಆಯಾ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಡಿಗ್ರಿ ಮತ್ತು ಬಿ ಎಡ್ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮದರ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಎನ್ ಟಿ ಸಿ ವಿತ್ ನೀವು ಎನಿ ಡಿಗ್ರಿ ಅಥವಾ ಡಿ ಎಡ್ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಟಿ ಜಿ ಟಿ ಮತ್ತು ಪಿ ಆರ್ ಟಿನಲ್ಲಿ ಮ್ಯೂಸಿಕ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು ಪದವಿ ಜೊತೆಗೆ ಇಲ್ಲಿ ಆಯಾ ಒಂದು ಸಬ್ಜೆಕ್ಟಲ್ಲಿ ಮ್ಯೂಸಿಕ್ಕನ್ನು ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಇಲ್ಲಿ ನಿಮಗೆ ಒಳ್ಳೆಯ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಟೀಚಿಂಗ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನಿಮ್ಮ ಸಿ ವಿ ಅಂದರೆ ನಿಮ್ಮ ರೆಸ್ಯೂಮನ್ನು ಇದೇ ತಿಂಗಳು ಅಂದರೆ ಫೋಟೋ ಅಂದರೆ ಸಿ ವಿ ಮತ್ತು ರೀಸೆಂಟ್ ಅಂದರೆ ಇತ್ತೀಚೆಗೆ ತೆಗೆಸಿಕೊಂಡ ಫೋಟೋ ಮತ್ತು ಪ್ರಿನ್ಸಿಪಲ್ ಆನ್ ಬಿಫೋರ್ ಅಂದರೆ ಈ ಒಂದು ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಲ್ಗೆ ನೀವು ಇದೇ ತಿಂಗಳು 26/2/2025 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಯಾವ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈ ಒಂದು ಇದು ಕೆಳಗೆ ಇಮೇಲ್ ಇದೆ. ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಜೊತೆಗೆ ಆ ಶಾಲೆಯ ಒಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಕೂಡ ಹೋಗಿ ನೀವು ವಿಸಿಟ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ಗಳ ಮುಖಾಂತರವಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಜೊತೆಗೆ ಇಲ್ಲಿ ಒಳ್ಳೆಯ ಆಕರ್ಷಕ ವೇತನ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ರೀತಿಯಾಗಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನೇಮಕಾತಿ ನಡೀತಾ ಇದೆ. ಇದು ವಲಯ ಕಚೇರಿಗಳಲ್ಲಿ ಈ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇದು ಅಡ್ಡ ರಸ್ತೆ, ಇದು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಕಂಡುಬರುವಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಆ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ರಿಕವರಿ ಏಜೆಂಟರುಗಳ ಸಬಲೀಕರಣದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಿಕವರಿ ಏಜೆಂಟ್ಗಳಿಗೆ ಅಂದರೆ ಇಲ್ಲಿ ರಿಕವರಿ ಏಜೆಂಟ್ಗಳಿಗಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಸಂಸ್ಥೆಗಳು, ಏಜೆನ್ಸಿಗಳು, ಕಂಪನಿಗಳಿಂದ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ನಿಗದಿತ ನಮೂನೆಯನ್ನು ಅಂದರೆ ಈ ಒಂದು ರಿಕವರಿ ಏಜೆಂಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇದೇ ತಿಂಗಳು 28/2/2025 ಸಂಜೆ 5 ಗಂಟೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಬೆಂಗಳೂರು ವಲಯ ಕಚೇರಿ ಅಂದರೆ ಇಲ್ಲೊಂದು ಬೆಂಗಳೂರು ವಲಯ ಕಚೇರಿಗೆ ನೀವು ಖುದ್ದಾಗಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಈ ಹುದ್ದೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ಫೋನ್ ಮಾಡಿ, ಕರೆ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇದು 23/2/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಈ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ನೀವು ಇಲ್ಲಿ ನೋಡಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿ ಸೈನಿಕ್ ಸ್ಕೂಲ್ ಫಾರ್ ಗರ್ಲ್ಸ್ ಕಿತ್ತೂರು ಅಂದರೆ ಇದೊಂದು ಮಹಿಳಾ ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ವಸತಿ ಶಾಲೆಯಾಗಿದೆ. ಇದು ಹೆಣ್ಣು ಮಕ್ಕಳ ಇರುವಂಥ ಒಂದು ವಸತಿ ಶಾಲೆಯಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ಕಂಡು ಬರುತ್ತದೆ. ಜೊತೆಗೆ ಆ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ಈ ಒಂದು ವೇಕೆನ್ಸಿಯ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ನಾವಿಲ್ಲಿ ನೋಡೋಣ ವೇಕೆನ್ಸಿಗಳನ್ನು ಈಗ ನೋಡೋಣ. ಇಲ್ಲಿ ಮೊಟ್ಟಮೊದಲು ಅಂದರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿ ಸೈನಿಕ್ ಸ್ಕೂಲ್ ಇದೊಂದು CBSE ಒಂದು ಶಾಲೆಯಾಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. TGT ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ TGT ವಿಭಾಗದಲ್ಲಿ ನೀವು ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಎಂದರೆ ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್ ಆ್ಯಂಡ್ ಹಿಂದಿ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ನೀವು ಆಯಾ ವಿಷಯದಲ್ಲಿ ಪದವಿ ಪಡೆದಿರಬೇಕಾಗುತ್ತದೆ. ಅಂದರೆ ಗ್ರ್ಯಾಜುಯೇಟ್ ಮಾಡಿಕೊಂಡು ಜೊತೆಗೆ ಬಿ ಎಡ್ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಇಲ್ಲಿ ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ನಿಮಗೆ ಇಲ್ಲಿ 9,300ರಿಂದ ಅಂದರೆ 34,800ರಿಂದ ಇಲ್ಲಿ 36,000 ರೂಪಾಯಿವರೆಗೂ ಕೂಡ ನಿಮಗೆ ಇಲ್ಲಿ ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಮತ್ತೊಂದು ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಲೇಡಿ ಫಿಸಿಕೋಲಿಸ್ಟ್ ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ.
ಇಲ್ಲಿ ಕೂಡ ನೀವು ಆಯಾ ವಿಷಯಕ್ಕೆ ಸಂಬಂಧಪಟ್ಟದಲ್ಲಿ ನೀವು ಡಿಗ್ರಿಯನ್ನು ಕೂಡ ನೀವು ಇಲ್ಲಿ ಪಾಸ್ಔಟ್ ಆಗಿರಬೇಕು. ಜೊತೆಗೆ ಒಳ್ಳೆಯ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ನಿಮಗೆ ಸ್ಕೂಲ್ ಸ್ಟೂಡೆಂಟ್ಗಳಿಗೆ ಕೂಡ ನೀವು ಇಲ್ಲಿ ಕೌನ್ಸಲರ್ ಆಗಿ ನೀವು ಕಾರ್ಯವನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು ಕ್ಲಾಸಿಕಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಲೈಕ್ ಅಂದರೆ ಸಿತಾರ್ ಆಗಿರಲಿ, ತಬಲಾ ಆಗಿರಲಿ, ಹಾರ್ಮೋನಿಯಂನಲ್ಲಿ ನೀವು ಪರಿಣಿತಿ ಹೊಂದಿರುವಂಥ ಅಭ್ಯರ್ಥಿಗಳು ಈ ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಅದೇ ರೀತಿಯಾಗಿ ವೆಸ್ಟರ್ನ್ ಮ್ಯೂಸಿಕ್ ಟೀಚರ್ ಹುದ್ದೆಗೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ನೀವು ಗಿಟಾರ್ ಆಗಿರಲಿ, ಕೀಬೋರ್ಡ್ ಆಗಿರಲಿ, ಪಿಯಾನೋ ಆಗಿರಲಿ ಅಥವಾ ಡ್ರಮ್ಸ್ ಆಗಿರಲಿ, ಈ ಒಂದು ಸಂಗೀತ ಇನ್ಸ್ಟ್ರೂಮೆಂಟ್ನಲ್ಲಿ ನೀವು ಒಳ್ಳೆಯ ಅನುಭವ ಇರುವಂಥ ಅಭ್ಯರ್ಥಿಗಳು ವೆಸ್ಟರ್ನ್ ಮ್ಯೂಸಿಕ್ ಟೀಚರ್ಗೆ ಹುದ್ದೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸಬಹುದು ಲೇಡಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ ಇಲ್ಲಿ ಲೇಡಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ ಇದು ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಕೂಡ ನೀವು ಪದವಿ ಜೊತೆಗೆ BPEd ಮಾಡಿಕೊಂಡು ಜೊತೆಗೆ ಒಳ್ಳೆಯ ಅನುಭವ ಹೊಂದಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಕೂಡ ನಿಮಗೆ 34,800ರಿಂದ ಇಲ್ಲಿ ಕೂಡ ಒಳ್ಳೆಯ ಜೊತೆ 33,700ವರೆಗೆ ಕೂಡ ನಿಮಗೆ ಇಲ್ಲಿ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಮತ್ತೊಂದು ಹುದ್ದೆಯಾಗಿ ಕುದುರೆ ತರಬೇತುದಾರರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕುದುರೆಗಳನ್ನು ಸಂರಕ್ಷಣೆ ಜೊತೆಗೆ ವಿದ್ಯಾರ್ಥಿನಿಗೆ ಕುದುರೆ ಓಡಿಸುವ ತರಬೇತಿಯನ್ನು ಕೊಡುವ ಅಂದರೆ ಇಲ್ಲಿ ಈ ಒಂದು ಇದು ಕುದುರೆ ತರಬೇತಾರ ಹುದ್ದೆಗೆ ನೀವು ಕುದುರೆ ಓಡಿಸುವ ಸ್ಪರ್ಧೆಯಲ್ಲಿ ನೀವು ಕೂಡ ಇಲ್ಲಿ ಹಾರ್ಸ್ ಟ್ರೈನಿಂಗ್ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಮತ್ತೊಂದು ಹುದ್ದೆಯಾಗಿದೆ ಲೇಡಿ ಕರಾಟೆ ಕೋಚ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಹೈಯರ್ ಸೆಕೆಂಡ್ರಿ ಅಂದರೆ ಇಲ್ಲಿ PUC ಮಾಡಿರಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೇಷನ್ ಅಥವಾ ಸ್ಟೇಟ್ ಸರ್ಟಿಫಿಕೇಟ್ ಅಂದರೆ ಈ ಒಂದು ಲೇಡಿ ಕರಾಟೆ ಕೋಚ್ನಲ್ಲಿ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಸರ್ಟಿಫಿಕೇಟ್ ಕೂಡ ಹೊಂದುವಂಥ ಅಭ್ಯರ್ಥಿಗಳು ಈ ಲೇಡಿ ಕರಾಟೆ ಕೋಚ್ಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಲೇಡಿ ಸ್ವಿಮ್ಮಿಂಗ್ ಕೋಚ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಹೈಯರ್ ಸೆಕೆಂಡರಿ ಅಂದರೆ PUC ಜೊತೆಗೆ ಒಳ್ಳೆಯ ಅನುಭವ ಹೊಂದಿರಬೇಕು. ಜೊತೆಗೆ ಇಲ್ಲಿ ನೀವು ಸ್ವಿಮ್ಮಿಂಗ್ನಲ್ಲಿ ಟೀಚಿಂಗ್ ಅನುಭವ ಕೂಡ ನಿಮಗೆ ಇಲ್ಲಿ ಇರಬೇಕು. ಜೊತೆಗೆ ಇಲ್ಲಿ ನಿಮಗೆ ಲೈಫ್ ಗಾರ್ಡ್ ಸರ್ಟಿಫಿಕೇಟ್ ಕೂಡ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಲೇಡಿ ಸ್ವಿಮ್ಮಿಂಗ್ ಕೋಚ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಇಲ್ಲಿ ಲೈಫ್ ಗಾರ್ಡ್ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಲೇಡಿ ವಾರ್ಡನ್ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೆ ಒಳ್ಳೆಯ ಇಂಗ್ಲೀಷ್ ಅಂದರೆ ಇಲ್ಲಿ ಕೂಡ ನೀವು ಪದವಿ ಜೊತೆಗೆ ಒಳ್ಳೆಯ ಇಂಗ್ಲೀಷ್ ಬಗ್ಗೆ ನೀವು ಮಾಹಿತಿ ಇರಬೇಕು ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಲೋ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಪದವಿ ಹೊಂದಿರಬೇಕು. ಜೊತೆಗೆ 2 ವರ್ಷದ ಅನುಭವವನ್ನು ಕೂಡ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಇಂಗ್ಲೀಷ್ ಟೈಪಿಂಗ್ ಕೂಡ ಹೊಂದಿರಬೇಕು. ಜೊತೆಗೆ ಇಲ್ಲಿ ಕನ್ನಡ ಟೈಪಿಂಗ್ ಕೂಡ ನಿಮಗೆ ಇಲ್ಲಿ ಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಗುಡ್ ನಾಲೆಜ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ಟ್ಯಾಲಿ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ನಂತರ ಇಲ್ಲಿ ಸ್ಯಾಲ್ರಿ ಕೂಡ ಇವರು ನಿಮಗೆ ಇಲ್ಲಿ BCDFGHIJ ಈ ರೀತಿಯಾಗಿ ಒಂದು ನಾನಾ ವಿಭಾಗಗಳಿಗೆ ಕೂಡ ನಿಮಗೆ ಇಲ್ಲಿ ಸ್ಯಾಲ್ರಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಫ್ರೀ ಫುಡ್ ಅಂದರೆ ಉಚಿತ ಊಟ ಮತ್ತು ವಸತಿ ಯೋಜನೆ ಕೂಡ ಇವರು ಫ್ಯಾಮಿಲಿಗೆ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಪ್ಲೀಸ್ ಅಪ್ಲೈ ರೀಸೆಂಟ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಅಪ್ಲೈ ಅಂದರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಕಾಪೀಸ್ ರಿಲೆವೆಂಟ್ ಅಂದರೆ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲಾತಿಗಳನ್ನು ರಿಜಿಸ್ಟರ್ಡ್ ಅಂದರೆ ಇಲ್ಲಿ ಅಂಗೀಕೃತ ಒಂದು ಅಂದರೆ ಗ್ರೇಡ್ 1 ಆಫೀಸ್ಗಳಿಂದ ನೀವು ರಿಜಿಸ್ಟರ್ಡ್ ಮಾಡಿಕೊಂಡು ED ಅಥವಾ ಪ್ರಿನ್ಸಿಪಲ್ ಅಂದರೆ ಈ ಒಂದು ವಿಳಾಸಕ್ಕೆ ನೀವು ಇಲ್ಲಿ ಗಮನಿಸಬಹುದು. ಪ್ರಿನ್ಸಿಪಲ್ ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿ ಸ್ಕೂಲ್ ಫಾರ್ ಗರ್ಲ್ಸ್ ಕಿತ್ತೂರು 591115ಗೆ ನೀವು ಡಿಸ್ಟಿಕ್ ಬೆಳಗಾವಿ ಈ ಒಂದು ಅಡ್ರೆಸ್ಗೆ ಕೂಡ ನೀವು ಕಳಿಸಬಹುದು. ಇಲ್ಲಾಂದರೆ ನೀವು ಇಲ್ಲೊಂದು ಇಮೇಲ್ ಇದೆ, ಈ ಇಮೇಲ್ ಮುಖಾಂತರ ಕೂಡ ನೀವು ಆ ಒಂದು ಶಿಕ್ಷಣ ಸಂಸ್ಥೆಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಇದು 14/3/2025 ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇದು 22/2/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಅಂದರೆ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ವಿಸ್ತರಣೆ ಕೇಂದ್ರ ಬೆಂಗಳೂರಿನಲ್ಲಿ ಇದೊಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ನಲ್ಲಿ ಸೂಕ್ಷ್ಮ ಮತ್ತು ಮಾಧ್ಯಮ ಉದ್ಯಮಗಳ ಸಚಿವಾಲಯ ಅಡಿಯಲ್ಲಿ ಕೆಲವೊಂದಿಷ್ಟು ವೃತ್ತಿಪರ ಕೋರ್ಸ್ಗಾಗಿ ಇವರು ಟ್ರೈನಿಂಗ್ ಕೂಡ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಫ್ರೀ ಫಾರ್ SC ST OBC EWS ವುಮೆನ್ಸ್ಗಳಿಗೆ ಇವರು ಒಂದು ಕೋರ್ಸ್ಗಳ ಮುಖಾಂತರ ಇಲ್ಲಿ ನಿರುದ್ಯೋಗದವರಿಗೆ ಒಂದು ಉದ್ಯೋಗ ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು
ಕಾರ್ಯಕ್ರಮವನ್ನು ಕೂಡ ಇದು ಹಮ್ಮಿಕೊಳ್ಳುತ್ತಿದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಗ್ರಾಫಿಕ್ಸ್ ಮತ್ತು ವೆಬ್ ಡಿಸೈನ್ ಸಹಾಯಕ ಒಂದು ಕೋರ್ಸ್ಗಳಿಗೆ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಈ ಒಂದು ಕೋರ್ಸ್ಗೆ ನೀವು PUC ಪಾಸ್ ಆಗಿರಬೇಕು. ನಂತರ ಇಲ್ಲಿ ಜೂನಿಯರ್ ವೆಬ್ ಡಿಸೈನರ್ ಹುದ್ದೆಗೆ ಅಂದರೆ ಒಂದು ಕೋರ್ಸ್ಗೆ ಇಲ್ಲಿ ಕೂಡ ನೀವು PUC ಅಥವಾ ಪಾಸ್ ಆಗಿರಬೇಕು. ಚಲನಚಿತ್ರ ಸಂಯೋಜಕ ಸಹಾಯಕ ಒಂದು ಕೋರ್ಸ್ಗೆ ನೀವು ಇಲ್ಲಿ ಕೂಡ ನೀವು PUC ಪಾಸ್ ಆಗಿರಬೇಕು. ನಂತರ ಇಲ್ಲಿ 3D ಅನಿಮೇಟರ್ ಸಹಾಯಕ ಒಂದು ಇದಕ್ಕೆ ನೀವು ಇಲ್ಲಿ ಕೂಡ ನೀವು PUC ಕೂಡ ಇರಬೇಕಾಗುತ್ತೆ. ಮತ್ತು ಇಲ್ಲಿ 3D ಪೇಂಟಿಂಗ್ನಲ್ಲಿ ನೀವು ಆಸಕ್ತಿ ಅಭ್ಯರ್ಥಿಗಳು ಈ ಕೋರ್ಸನ್ನು ಕೂಡ ನೀವು ಕಂಪ್ಲೀಟ್ ಮಾಡಲು ನೀವು ಇಲ್ಲಿ PUC ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಫ್ರೀ ಫಾರ್ SC ST ಅಭ್ಯರ್ಥಿಗಳಿಗೆ ತಂತ್ರಜ್ಞ ಹೆಲ್ಡ್ ಉತ್ಪನ್ನಗಳು ಮೊಬೈಲ್ ದುರಸ್ತಿ ಮಾಡಲಾಗುವ ಕೋರ್ಸ್ಗಳಿಗೆ ಕೂಡ ಇಲ್ಲಿ ಅರ್ಜಿಯನ್ನು ಕರೆಯುತ್ತಿದ್ದಾರೆ. ಇದಕ್ಕೆ ನೀವು PUC ಕೂಡ ಮಾಡಬೇಕಾಗುತ್ತದೆ. PLC ಪ್ರೋಗ್ರಾಮಿಂಗ್ ಒಂದು ಕಾರ್ಯಕ್ರಮವನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು PUC ಮಾಡಬೇಕಾಗುತ್ತದೆ. ನಂತರ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ನೀವು ಈ ಒಂದು ಡಿಪ್ಲೊಮಾವನ್ನು ಕೂಡ ಮಾಡಬೇಕಾಗುತ್ತದೆ. ಇಲ್ಲಿ ಕೂಡ ನೀವು 10th ಕೂಡ ಇಲ್ಲಿ ಪಾಸ್ ಆಗಿರಬೇಕು. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಉಚಿತವಾಗಿ ಅಂದರೆ ನೀವು ಈ ಒಂದು ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಬೇಕೆಂದರೆ ಈ ಒಂದು ವೆಬ್ಸೈಟ್ಗೆ ನೀವು ಖುದ್ದಾಗಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ರಿಜಿಸ್ಟ್ರೇಷನ್ ಕೂಡ ನೀವು ಆಗಬಹುದು. ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಅಂದರೆ ನಿಮಗೆ ಇಲ್ಲಿ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ನಿಮಗೆ ಆಧಾರ್ ಕಾರ್ಡ್, ಜಾತಿ ಆದಾಯ ಮತ್ತು ಶಿಕ್ಷಣ ಪ್ರಮಾಣ ಪತ್ರ ಮತ್ತು 3 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ನಿಮಗೆ ಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ 2 ಕಾಂಟ್ಯಾಕ್ಟ್ ನಂಬರ್ಗಾಗಿ ನೀವು ಸಂಪರ್ಕಿಸಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ನಂತರ ಇಲ್ಲಿ ಒಂದು QR ಕೋಡ್ ಇದೆ. ಆ ಒಂದು ಕೋಡ್ ಮುಖಾಂತರ ನೀವು ಇದನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಕೂಡ ನೀವು ಇಲ್ಲಿ ಆಗಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇದು ಬೆಂಗಳೂರಲ್ಲಿ ಕಂಡುಬರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ನಿಮ್ಮ ಒಂದು ಸ್ಕ್ಯಾನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PM ಶ್ರೀ ಕೇಂದ್ರೀಯ ವಿದ್ಯಾಲಯ ಚನ್ನಪಟ್ಟಣದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಆ ಒಂದು ಶಿಕ್ಷಣ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ನೀಡ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಆ ಒಂದು ಶಿಕ್ಷಣ ಸಂಸ್ಥೆಯ ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಆ ಒಂದು ಶಿಕ್ಷಣ ಸಂಸ್ಥೆಯ ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೀವು ಗಮನಿಸಿ, ಒಪ್ಪಂದ ಆಧಾರಿತ ಶಿಕ್ಷಕರ ನೇರ ಸಂದರ್ಶನ 2025-26 ಒಂದು ನೇಮಕಾತಿಯಾಗಿದೆ. ನಿಮಗೆ ಇಲ್ಲಿ ನೋಂದಣಿ ಸಮಯವನ್ನು ಕೂಡ ನೀಡ್ತಾ ಇದ್ದಾರೆ. ಬೆಳಗ್ಗೆ 9ರಿಂದ 10ರವರೆಗೆ ಇಲ್ಲಿ ಅಂದರೆ ನೀವು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿ ನೋಡಬಹುದು. ತರಬೇತಿ ಪಡೆದ ಶ್ರೇಣೀಕೃತ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಿ, ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಸಂಸ್ಕೃತ ಟೀಚರ್, ಗಣಿತ ಟೀಚರ್, ವಿಜ್ಞಾನ ಟೀಚರ್, ಜೊತೆಗೆ ಸಮಾಜ ವಿಜ್ಞಾನ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇವರು ಇಲ್ಲಿ ಪ್ರಾಥಮಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಬೋಧಕರು, ಯೋಗ ಬೋಧಕರು, ಕನ್ನಡ ಶಿಕ್ಷಕ, ಕಲಾ ಶಿಕ್ಷಕ, ಕ್ರೀಡಾ ತರಬೇತುದಾರ, ಸಂಗೀತ ಶಿಕ್ಷಕ, ವಿಶೇಷ ಶಿಕ್ಷಕ, ಸಲಹೆಗಾರ, ನರ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಹುದ್ದೆಗಳಿಗೆ ಸಂದರ್ಶನ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಂದರ್ಶನ ಕೂಡ ಇಲ್ಲಿ ಗಮನಿಸಬಹುದು. ಇದೇ ತಿಂಗಳು ಅಂದರೆ 4/3/2025 ಮಂಗಳವಾರರಂದು ನಿಮಗೆ ಒಂದು ಈ ಎಲ್ಲ ಹುದ್ದೆಗಳಿಗೆ ಇವರು ಸಂದರ್ಶನವನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ನೀವು ರಿಜಿಸ್ಟ್ರೇಷನ್ ಕೂಡ ಇವಾಗ ಕೂಡ ಆಗಬಹುದು. ಇಲ್ಲಿ ನೀವು ಕೆಲವು ಸೂಚನೆ ಕೂಡ ಇಲ್ಲಿ ನೋಡಬಹುದು. ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆ, ಸ್ವಯಂ ದೃಢೀಕೃತ ಪ್ರತಿಗಳು ಮತ್ತು ಪಾಸ್ಪೋರ್ಟ್ ಗಾತ್ರದ 2 ಫೋಟೋ ಅಂದರೆ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆ ಮತ್ತು ಪಾಸ್ಪೋರ್ಟ್ 2 ಫೋಟೋವನ್ನು ಕೂಡ ನೀವು ಇಲ್ಲಿ ತೆಗೆದುಕೊಂಡು ಹೋಗಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ನೋಡಬಹುದು, ವಿವರವಾದ ಮಾಹಿತಿ ಮತ್ತು ಅರ್ಜಿ ನಮೂನೆ ಶಾಲೆ ವೆಬ್ಸೈಟ್ ಲಭ್ಯವಿದೆ. ಅಂದರೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತು ಅರ್ಜಿಯ ನಮೂನೆ ಈ ಒಂದು ವೆಬ್ಸೈಟ್ನಲ್ಲಿ ಆ ಶಾಲೆಯ ಒಂದು ಅರ್ಜಿ ಫಾರ್ಮ್ ಇದೆ. ಆ ಅರ್ಜಿ ಫಾರ್ಮ್ ತುಂಬಿಕೊಂಡು ನೀವು ಹೋಗಬೇಕಾಗುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ಅಭ್ಯರ್ಥಿಗಳು 1/3/2025 ಒಳಗೆ ಈ ಕೆಳಗಿನ ಗೂಗಲ್ ಫಾರ್ಮ್ ಕೂಡ ನೀವು ಅಂದರೆ 1/3/2025 ಒಳಗಾಗಿ ನೀವು ಗೂಗಲ್ ಫಾರ್ಮ್ ತುಂಬಿಕೊಂಡು ನಂತರ 4/3/2025 ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬಹುದು. ಈ ಒಂದು ಗೂಗಲ್ ಫಾರ್ಮ್ ಮುಖಾಂತರ ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಫಿಲಪ್ ಮಾಡಬಹುದು. ಇಲ್ಲಿ ನೀವು ಗಮನಿಸಬಹುದು, ಸಂದರ್ಶನ ಯಾವುದೇ ಪ್ರಯಾಣ ಭತ್ಯೆ ಅಂದರೆ ನಿಮ್ಮ ಪ್ರಯಾಣ ಭತ್ಯೆಯನ್ನು ಕೂಡ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನೀಡಲಾಗುವುದಿಲ್ಲ. ನಿಮ್ಮ ಪ್ರಯಾಣ ಭತ್ಯೆಯನ್ನು ಕೂಡ ನೀವೇ ಇಲ್ಲಿ ಹಾಕಿಕೊಂಡು ಸಂದರ್ಶನಕ್ಕೆ ಹಾಜರಾಗಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.